ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿ ಆ್ಯಂಡ್ ಆರೋಗ್ಯಕರವಾಗಿರುವಂತಹ ಸೊಪ್ಪಿನ ಉದುಕ ಮುದ್ದೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಫಸ್ಟು ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ನೀರು ಕೂಡ ಮಳ್ಳಿದೆ. ಒಂದು ಕಪ್ಪು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕುತ್ತಿದ್ದೀನಿ. ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಕಟ್ಟು ಚೆನ್ನಾಗಿ ಗಟ್ಟಿಗೆ ಬರಲಿ ಅಂತ ಹಾಕೋತಿದ್ದೀನಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕೊಳ್ಳೋದ್ರಿಂದ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಒಂದು ಅರ್ಧ ಬೆಂದಿದೆ. ಅಷ್ಟರೊಳಗೆ ನಾವು ಸೊಪ್ಪು ತೊಳ್ಕೊಂಡು ಹೆಚ್ಕೊಳ್ಳೋಣ. ನಾನು ಇದಕ್ಕೆ ಪಾಲಕು, ಮೆಂತ್ಯ, ಸಬ್ಬಾಕ್ಷಿ 3 ಒಂದೊಂದು ಕಟ್ ತೊಗೊಂಡಿದ್ದೀನಿ. ಬೇಳೆ ಈಗ ಬೆಂದಿದೆ. ಇದು ಸೊಪ್ಪು ಕೂಡ ತೊಳೆದು ಹೆಚ್ಚಿಟ್ಕೊಂಡು ಇದಾಗಿದೆ. ಇವಾಗ ಸೊಪ್ಪು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮೆಂತ್ಯ, ಪಲ್ಕ, ಸಬ್ಬಾಕ್ಷಿ 3 ಒಂದೊಂದು ಕಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಹಾಕೊಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಸೊಪ್ಪು ಕಲರ್ ಚೇಂಜ್ ಆಗೋಲ್ಲ, ಹಾಗಾಗಿ ನಾನು ಇವಾಗಲೇ ಉಪ್ಪು ಹಾಕೋತೀನಿ. ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೀರಿಗೆ ಹಾಕಿದ ತಕ್ಷಣ ಸೊಪ್ಪು ಕಲರ್ ಚೇಂಜ್ ಆಗುತ್ತೆ, ಹಂಗಾಗಿ ಉಪ್ಪು ಹಾಕೋದ್ರಿಂದ ಕಲರ್ ಚೇಂಜ್ ಆಗೋಲ್ಲ. ಇದು ಚೆನ್ನಾಗಿ ಬೇಯಲಿ. ಸೊಪ್ಪು ಒಂದು ಕುದಿ ಬಂದರೆ ಸಾಕು, ಸೊಪ್ಪು ಬೇಗನೆ ಬೇಯುತ್ತೆ. ಸೊಪ್ಪು ಕೂಡ ಬೆಂದಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಬಸ್ಕೊಟ್ಟಿದ್ದೀನಿ. ಸೊಪ್ಪು ಸಪ್ರೇಟ್ ಮಾಡ್ಕೋಬೇಕಲ್ಲ. ಈಗ ಸೊಪ್ಪಿಗೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಒಂದು ಪ್ಯಾನಿಗೆ ಎಣ್ಣೆ ಬಿಸಿ ಆಗಲಿ. ಸಾಸಿವೆ, ಜೀರಿಗೆ ಇದಿಷ್ಟು ಚಟಪಟ ಅನ್ನಲಿ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಇದು ಒಂದು 2 ಸೆಕೆಂಡ್ ಇದೆ ಎಣ್ಣೆಲೆ ಬಾಡಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು. ಇದನ್ನೊಂದು 2 ನಿಮಿಷ ಮುಚ್ಚಿಟ್ಬೇಡೋಣ. ಈರುಳ್ಳಿ ಕೂಡ ಬೆಂದಿದೆ. ಇವಾಗ ಸೊಪ್ಪು ಕೂಡ ತಣ್ಣಗಾಗಿದೆ. ಇವಾಗ ಇದಕ್ಕೆ ಹಾಕೊಳ್ಳೋಣ. ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊಪ್ಪು ಕೂಡ ರೆಡಿಯಾಗಿದೆ. ಈಗ ಸಾರು ಉದ್ಕ ಕಲಿಸ್ಕೋಬೇಕಲ್ಲ, ಅದಕ್ಕೆ ಫಸ್ಟ್ ಹಸಿಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಈ ಥರ ಉದ್ಕ ಮುದ್ದೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡಿಬಿಟ್ರೆ ಸಾಯಂಕಾಲದ ತನಕ ಏನು ಹಸಿವಾಗೋದಿಲ್ಲ, ಇಲ್ಲ ಮಧ್ಯಾಹ್ನ ಊಟ ಮಾಡೋರಿಗೂ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು.
ಹಸಿಮೆಣಸಿನ್ಕಾಯಿ ಕೂಡ ಹುರಿದಿದ್ದಾಗಿದೆ. ಇವಾಗ ಅದೇ ಪ್ಯಾನಿಗೆ ಬದನೆಕಾಯಿ ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬದನೆಕಾಯಿ ಹುರಿಬೇಕು. ಬದನೆಕಾಯಿ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬೆಂಡೆಕಾಯಿ ಹಾಕಿ ಕೂಡ ಮಾಡ್ಕೋಬೋದು. ಇದು ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ. ಮುಚ್ಚಿಟ್ಬಿಡ್ತೀನಿ ಒಂದು 10 ನಿಮಿಷ. ಇದಾಗ್ತವೆ ಬೆಂದಿದೆ. ಇದು ಬದನೆಕಾಯಿ ಕೂಡ ಮಿಕ್ಸಿಗೆ ಹಾಕೊಳ್ಳೋಣ. ಫಸ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಫಸ್ಟ್ ಒಂದು ರೌಂಡ್ ಗರ್ರ ಅನ್ಸ್ಕೊಂಡ್ಬಂದ್ಬಿಡೋಣ. ಆಮೇಲೆ ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹುರಿದಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಖಾರ ರೆಡಿಯಾಗಿದೆ. ಈಗ ಅದೇ ಮಿಕ್ಸಿ ಜಾರ್ಗೆ ಬದನೆಕಾಯಿ ಕೂಡ ಹಾಕೋತಿದ್ದೀನಿ. ಇದು ಕೂಡ ರುಬ್ಕೊಂಡಿದ್ದಾಗಿದೆ. ಇವಾಗ ಕಲಿಸ್ಕೊಳ್ಳೋಣ. ಕಟ್ಟಿತ್ತಲ್ವ ಎತ್ತಿಟ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ಹುಣಸೆ ಹುಳಿ ರುಬ್ಬಿರುವಂತಹ ಹಸಿಮೆಣಸಿನ್ಕಾಯಿ ಪೇಸ್ಟು, ಬದನೆಕಾಯಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿಬಿಡುತ್ತೆ ಹೆಲ್ತಿಯಾಗಿರುವಂತಹ ಸೊಪ್ಪಿನ ಉದುಕ. ಸೊಪ್ಪು ಉದುಕ ಎರಡೂ ರೆಡಿ ಆಯಿತು. ಮುದ್ದೆ ಬೇಕಲ್ವಾ, ಮುದ್ದೆನೂ ಮಾಡಿಬಿಡೋಣ ಬನ್ನಿ. ಇದರಲ್ಲಿ 3 ಲೋಟ ಹಾಕ್ಕೊಂಡಿದ್ದೀನಿ ನೀರು. ಇದೇ ಕಪ್ಪಲ್ಲಿ ಸೇಮ್ ಕಪ್ಪಲ್ಲಿ 3 ಲೋಟ ಕುದಿಯೋಕೆ ಇಟ್ಕೊಂಡಿದ್ದೀನಿ. 1 ಕಪ್ಪು ಇಲ್ಲಿ ಹಿಟ್ಟು ಕಲಿಸ್ಕೋಬೇಕು. ಹಾಗಾಗಿ ಇದಕ್ಕೆ ಹಾಕೋತಿದ್ದೀನಿ. ಇಲ್ಲೊಂದು ಅರ್ಧ ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀರಲ್ಲಿ. ಹಿಟ್ಟು ಕಲಿಸ್ಕೊಂಡಿದ್ದು ರೆಡಿಯಾಗಿದೆ. ಅಷ್ಟೊತ್ತಿಗೆ ನೀರು ಕೂಡ ಮಳ್ಳಿದೆ. ಇವಾಗ ಇದಕ್ಕೆ ಕಲಸಿಟ್ಕೊಂಡಿರುವಂತಹ ನೀರನ್ನು ಹಾಕ್ಕೊಳ್ಳೋಣ. ಗಂಟಾಗ್ಬಿಡುತ್ತೆ, ಕಲಿಸ್ಬೇಕಾದ್ರೆ ಕೈ ಆಡಿಸ್ತಾ ಇರಬೇಕು. ಈ ರೀತಿ ನೀವು ಕಲಸಿ ಮಾಡೋದ್ರಿಂದ ಮುದ್ದೆ ಸಾಫ್ಟಾಗಿ ಬರುತ್ತೆ. ತುಂಬ ಗಟ್ಟಿಯಾಗಲ್ಲ, ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿರುತ್ತೆ. ಮುಚ್ಚಿಟ್ಬಿಡೋಣ. ಇದನ್ನು ಕುದಿಯೋಕ್ಕೆ ಶುರುವಾಗಿದೆ. ಇನ್ನೊಂದು 2 ನಿಮಿಷ ಇದು ಕುದೀಲಿ ಚೆನ್ನಾಗಿ. ಆಮೇಲೆ ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ 1 ಲೋಟ ಹಿಟ್ಟು ಹಾಕೋತಿದ್ದೀನಿ. ನಾಲ್ಕು ಲೋಟ ನೀರಿಗೆ 1/4 ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಎರಡು ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ಬೇಗ ಕೂಡ ಜೀರ್ಣ ಕೂಡ ಆಗುತ್ತೆ. ಇದನ್ನು ಗಂಟಿಲ್ದಂಗೆ ಚೆನ್ನಾಗಿ ಕೂಡಿಸ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಬಂದಿದೆ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಅಳತೆಯಲ್ಲೇ ಇದೆ ಮುದ್ದೆ ಕೂಡ. ಮುದ್ದೆ ಕೂಡ ರೆಡಿಯಾಗೇ ಬಿಡ್ತು ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಮುದ್ದೆ ಕೂಡ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಯಾರಿಗಾರೆಲ್ಲ ಈ ಉದ್ಕ ಮುದ್ದೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.